ವಂದೇ ಮಂದೇ ತರಾನಂದ ದಶಸ್ಯಾನಂದನಾನಂದಂ. ತಪ್ತ ಮುದ್ರಾ ಧಾರಣೆಯ ಲಾಗ್ ಚಿತ್ರೀಕರಣದ ವೇಳೆ ಎಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದ ನನ್ನನ್ನು ಈ ಅಮ್ಮನವರು ಬಂದು ಭೇಟಿಯಾದರು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಅವರು ಹಂಚಿಕೊಂಡ ಭಕ್ತಿ, ಅನುಭವ ಮತ್ತು ಮಹಿಮೆಯ ಮಾತುಗಳು ನನ್ನ ಮನಸ್ಸನ್ನು ಮುಟ್ಟಿದವು. ಆ ಮಾತುಗಳು ನನಗೆ ತುಂಬ ಇಷ್ಟವಾದ ಕಾರಣ ಈ ಭಾಗವನ್ನು ಪ್ರತ್ಯೇಕವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಎನಿಸಿತು. ನಿಮಗೆ ರಾಯರ ಮೇಲೆ ಭಕ್ತಿ ಇದ್ದರೆ ಈ 15 ನಿಮಿಷಗಳನ್ನು ತಪ್ಪದೆ ಸಂಪೂರ್ಣವಾಗಿ ಕೇಳಿ. ಬಹುಶಃ ಈ ಮಾತುಗಳಲ್ಲಿ ನಿಮಗೆ ಒಂದು ಹೊಸ ಪ್ರೇರಣೆ ಸಿಗಬಹುದು. ಮತ್ತು ಇದರ ನಂತರ ಇದೇ ತಪ್ತ ಮುದ್ರಾ ಧಾರಣೆಯ ಸಂಪೂರ್ಣ ಲಾಗ್ ಕೂಡ ನನ್ನ ಚಾನೆಲ್ನಲ್ಲಿ ಬರಲಿದೆ. ಅದನ್ನು ತಪ್ಪದೆ ನೋಡಿ. ಮೂಲ ರಾಮೋ ವಿಜಯತೆ. ಮಾತಾಡಿ ನಿಮ್ಗೆ ಏನು ಇಷ್ಟ ಬರುತ್ತೆ? ಹರೇ ಶ್ರೀನಿವಾಸ ಗುರೋರ್ ರಾಘವೇಂದ್ರ, ಜಯನಗರ, ಬೆಂಗಳೂರು ಜಯನಗರ 5th ಬ್ಲಾಕ್ ರಾಘವೇಂದ್ರ ಸ್ವಾಮಿ ಮಠ. ಪ್ರತಿ ವರ್ಷವೂ ಇಲ್ಲಿ ಮಂತ್ರಾಲಯ ಶ್ರೀಗಳವರು ಪ್ರಥಮ ಕಾಸಿನಲ್ಲಿ ಮುದ್ರಾಧಾರಣೆ ಆಗತ್ತೆ. ತಪ್ತ ಮುದ್ರಾಧಾರಣೆ ಅಂದ್ರೆ ಶಂಖಚಕ್ರ ಮುದ್ರಾಧಾರಣೆ. ಈ ಶಂಖಚಕ್ರವನ್ನ ಯಾಕೆ ನಾವು ಧಾರಣೆ ಮಾಡಿಸ್ಕೋಬೇಕು ಸ್ವಾಮಿಗಳಿಂದ ಅಂತಂದ್ರೆ ಅರ್ಥ, ಶಂಕರ ಚಕ್ರದಿಂದ ಏನಕ್ಕೆ ಮುದ್ರಾಧಾರಣೆ ಆಗ್ಬೇಕು ಅಂತ ಹೇಳಿದ್ರೆ ಭಾಗವತದಲ್ಲಿ ಉಲ್ಲೇಖ ಇದೆ, ಮತ್ತೆ ಗರುಡ ಪುರಾಣದಲ್ಲಿ ಉಲ್ಲೇಖ ಇದೆ. ಈ ಪರಮಾತ್ಮನ ಆಯುಧಗಳು, ತಪ್ತ ಮುದ್ರೆ ಅಂದ್ರೆ ಶಂಖಚಕ್ರ ಪರಮಾತ್ಮನ ಆಯುಧ. ಈ ಆಯುಧಗಳು ಯಾವಾಗ ನಮ್ಮ ಶರೀರದಲ್ಲಿ ಸ್ಪರ್ಶ ಆಗುತ್ತೋ ಆ ಒಂದು ಮುದ್ರಾಧಾರಣೆ ನಮಗೆ, ನಾವು ಹೋದಾಗ ಯಮದೇವರು ವಿಚಾರಣೆ ಮಾಡ್ತಾರಂತೆ, ಇವಳು ತಪ್ತ ಮುದ್ರಾಧಾರಣೆ ಆಗಿದ್ಯಾ, ಭಾಗವತನಾರು ಒಂದ್ಸಲ ಕೇಳಿದಾಳ, ಅಥವಾ ರಾಯರಿಗೆ ಬಂದು ಒಂದು ನಮಸ್ಕಾರ ಹಾಕಿದಾಳ, ಅಥವಾ ಒಂದ್ಸಲನಾರು ಗರುಡ ಪುರಾಣ ಕೇಳಿದಾಳ ಅಂತ ಯಮದೇವರು ವಿಚಾರಣೆ ಮಾಡ್ತಾರಂತೆ. ನೋಡಿ, ನಮ್ಗೆ ರಾಯರು ಇಲ್ಲಿ ಸನ್ನಿಹಿತರಾಗಿದ್ದಾರೆ, ರಾಯರು ಕೂತಿದ್ದಾರೆ ಬೃಂದಾವನದಲ್ಲಿ ಕೂತು ನಮ್ಮಂತ ಪಾಮರನ್ನೆಲ್ಲ ಉದ್ಧಾರ ಮಾಡ್ತಿದ್ದಾರೆ ರಾಯರು. ನಾವೆಷ್ಟು ಧನ್ಯರು, ಇಂತಹ ಮಹಾನುಭಾವರಂತ ಇಂತಹ ಅಪರೋಕ್ಷ ಜ್ಞಾನಿಗಳನ್ನ ನಾವು ಪಡೆದಿದ್ದೀವಿ, ನಮಗ್ ಸಿಕ್ಕಿದ್ದಾರೆ ಅಂತ ನಾವು ಹೇಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾವು ಅಜ್ಞಾನಿಗಳು, ಅಲ್ಪರು. ನಮ್ಮಲ್ಲಿ ಯಾವ ಜ್ಞಾನನೂ ಇಲ್ಲದೆ ನಾವು ಅಲ್ಪರಾಗಿದ್ದು, ನಾವು ಪಾಮರರಾಗಿದ್ದು, ನಮ್ಮನ್ನ ಉದ್ಧಾರ ಮಾಡಿ ಅವರ ಕಾಂಪೌಂಡಲ್ಲಿ ಇಟ್ಟು ಅವರ ಒಂದು ಸಿದ್ಧಾಂತದಲ್ಲಿ ನಮ್ಮನ್ನ ಫಾಲೋ ಮಾಡಕ್ ಬಿಟ್ಟಿದಾರಲ್ಲ, ನಮ್ಮನ್ನ ಉದ್ಧಾರ ಮಾಡ್ತಿದಾರಲ್ಲ, ನಮ್ಮಂಥವ್ರು ಹುಡ್ಕೊಂಡ್ರು ನಾವೇ ಶ್ರೀಮಂತರು. ಕಲಿಯುಗದಲ್ಲಿ ಯಾರಪ್ಪ ಶ್ರೀಮಂತರು ಅಂದ್ರೆ ಯಾರು ರಾಯರ ಸ್ಮರಣೆ, ಯಾರು ಭಗವಂತನ ಸ್ಮರಣೆ, ಯಾರು ಆಧ್ಯಾತ್ಮಿಕವಾಗಿ ಚಿಂತನೆ, ಯಾರಲ್ಲಿ ಪರಮಾತ್ಮನ ಚಿಂತನೆ ಈ ಮಾರ್ಗದಲ್ಲಿ, ಫಿಲಾಸಫಿ ಮಾರ್ಗದಲ್ಲಿ ಯಾರೋ ನಡೀತಾರೋ ಅವರಂತ ಶ್ರೀಮಂತರು ಹುಡ್ಕೊಂಡ್ರು ಸಿಗಲ್ಲ. ನಾವೇ ದೊಡ್ಡ ಶ್ರೀಮಂತರು ಅಂತ ನಾವು ಹೇಳ್ಕೊಳ್ತೀವಿ, ಹೆಮ್ಮೆಯಿಂದ ಹೇಳ್ತೀವಿ. ಇನ್ನೊಂದೇನಪ್ಪ ಅಂದ್ರೆ ರಾಯರ ಮಹಿಮೆ ಹೇಳುವಂತರು ಒಂದೇ ಒಂದು ಮಹಿಮೆ ಹೇಳ್ತೀನಿ. ಒಂದ್ಸಲ ತುಂಗಭದ್ರಾ ನದಿ ಪ್ರವಾಹ ಉಕ್ಕಿ ಹರಿತಾ ಇರ್ಬೇಕಾದ್ರೆ ದಾಸರು ಆರಾಧನೆಗೆ ಬರಬೇಕು, ಉಕ್ಕಿ ಹರಿತಾ ಇದೆ, ನದಿ ದಾಟೋದಿಕ್ಕಾಗಲ್ಲ, ಬೋಟ್ ಇಲ್ಲ, ಯಾವ ಒಂದು ಸಲಕರಣೆ ಇಲ್ಲ. ಅವರು ಕಣ್ಣಲ್ಲಿ ನೀರು ಬಿಟ್ಟು ನಾವು ರಾಯರ ದರ್ಶನ ಮಾಡಬೇಕು, ಆರಾಧನೆ ಬಂದಿದ್ದೀವಿ, ನಾವು ರಾಯರ ಮಠಕ್ಕೆ ಹೋಗ್ಬೇಕು, ಆಗ್ತಾ ಇಲ್ವಲ್ಲ, ತುಂಗಭದ್ರಾ ಉಕ್ಕಿ ಹರಿತಾ ಇದ್ದಲ್ಲ, ಏನ್ ಮಾಡೋದು ಅಂತ ಹೇಳಿ, ರಾಘವೇಂದ್ರ ನೀನೇ ದಿಕ್ಕು, ನಿನ್ನ ಪಾದಾರವಿಂದಗಳಲ್ಲಿ ನಾನು ಸ್ಮರಣೆ ಮಾಡ್ತಾ ನಮಸ್ಕಾರ ಮಾಡ್ತಾ ಇದ್ದೀನಿ ತಂದೆ, ಮಾನಸಿಕವಾಗಿ ನನ್ನನ್ನ ನೀನು ದರ್ಶನ ಕೊಡು ಪರಮಾತ್ಮ, ದರ್ಶನ ಕೊಡು ರಾಘವೇಂದ್ರ ಸ್ವಾಮಿಗಳೇ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಇಬ್ರು ಕಾವಿ ವೇಷಧಾರಿಯಾಗಿ ಒಂದು ಬೋಟ್ ನಡೆಸ್ಕೊಂಡು ಬರ್ತಾರೆ. ಒಂದು ತೆಪ್ಪದಲ್ಲಿ ಬಂದಾಗ ನೀನ್ ಎಲ್ಲಿಗೆ ಹೋಗ್ಬೇಕಪ್ಪ ಅಂದಾಗ, ನಾನು ಮಠಕ್ಕೆ ಹೋಗ್ಬೇಕು, ರಾಯರ ದರ್ಶನ ಮಾಡಬೇಕು ಅಂದಾಗ, ಬಾ ನಾವು ಕರ್ಕೊಂಡೋಗಲ್ಲಿ ದಡ ಮುಟ್ಟಿಸ್ತೀವಿ ಅಂದಾಗ ಅವ್ರು ಕೇಳ್ತಾನೆ, ನಿಮ್ಮ ಹೆಸರೇನು, ನೀವು ಬಂದಿದ್ದೀರಲ್ಲ ಅಂತ ಹೇಳಿ ನೋಡಿದಾಗ ಸುತ್ತಮುತ್ತ ಯಾರೂ ಇರೋದಿಲ್ಲ. ಆ ಇಬ್ರು ಸನ್ಯಾಸಿಗಳು ಬಿಟ್ಟು ಬೇರೆ ಯಾರು ಇರೋದಿಲ್ಲ. ಆಗ ಅವ್ರು ಹೇಳ್ತಾರೆ, ನನ್ನ ಹೆಸರು ರಾಗಪ್ಪ, ಈತನ ಹೆಸರು ವಾದಪ್ಪ ಅಂತ ಹೇಳಿ. ಹೌದಾ ಅಂತ ಹೇಳಿ ಇವರು ಬೋಟಲ್ಲಿ ಕರ್ಕೊಂಡು ಬಂದು ನದಿ ದಾಟಿಸಿ ಅವರು ಬೋಟಿಂದ ಇಳಿದು ಹೊಟ್ಟೋಗ್ತಾರೆ. ಸರಿ, ಇವರು ಬೋಟ್ ಇಳಿದಾಗ ನೋಡ್ತಾರೆ ಸುತ್ತಮುತ್ತ ಯಾರು ಇರಲ್ಲ, ಅವರೂ ಕಾಣಿಸ್ಕೊಳ್ಳೋದಿಲ್ಲ. ಅವಾಗ ಮಠಕ್ಕೆ ಬರ್ತಾರೆ. ಬೇರೆ ಯಾರೆಲ್ಲ ಬಂದಿದ್ದವರು ಆ ಕಾವಿ ವೇಷಧಾರಿಯಾಗಿ ಬಂದವರೇ ರಾಘವೇಂದ್ರ ಸ್ವಾಮಿಗಳು. ಕಾವಿ ವೇಷಧಾರಿಯಾಗಿ ಬಂದವರೇ ವಾದೀಂದ್ರ ತೀರ್ಥರು, ಪಕ್ಕದಲ್ಲಿರತಕ್ಕಂಥ ಬೃಂದಾವನ ವಾದೀಂದ್ರ ತೀರ್ಥರು. ಅವರ ಮೂಲ ರೂಪ ಯಾವುದು ಅಂದ್ರೆ ದೇವತೆಗಳ ಗುರುಗಳಾದಂಥ ಬೃಹಸ್ಪತ್ಯಾಚಾರ್ಯರು. ಮಹಾಭಾರತದಲ್ಲಿ ದ್ರೋಣರಾಗಿ ಅವತಾರ ಮಾಡದಂತ ವಾದೀಂದ್ರ ತೀರ್ಥರು ಪಕ್ಕದಲ್ಲಿದ್ರು. ನಾವೇನೇ ಹೋಗಿ ರಾಯರಲ್ಲಿ ಪ್ರಾರ್ಥನೆ ಮಾಡಿದಾಗ, ನಮಸ್ಕಾರ ಹಾಕಿದಾಗ, ಸೇವೆ ಮಾಡಿದಾಗ
ನಾವು ರಾಯರಿಗೆ ಸಮರ್ಪಣೆ ಮಾಡಬಾರ್ದು. ನಮ್ಮ ಬೇಡಿಕೆಗಳಾಗ್ಲಿ, ನಮ್ಮ ಕಷ್ಟ ಸುಖಗಳಾಗ್ಲಿ ಎಲ್ಲವನ್ನು ವಾದೀಂದ್ರ ತೀರ್ಥರಿಗೆ ನಾವು ಸಮರ್ಪಣೆ ಮಾಡಬೇಕು. ಯಾಕೆ ಅಂದ್ರೆ ಅವರು ಲೆಡ್ಜರಲ್ಲಿ ಬರಿತಾ ಇರ್ತಾರೆ, ಯಾರ್ಯಾರು ಬಂದು ಏನೇನು ಸಮರ್ಪಣೆ ಮಾಡಿದ್ದಾರೆ ಅಂತ ಹೇಳಿ ಅದನ್ನ ಅವರು ಲೀಸ್ಟ್ ಮಾಡ್ಕೊತಾ ಇರ್ತಾರೆ. ನಂತರ ಅವರು ನೀವು ರಾಯರ ಪಾದಕ್ಕೆ ಸಮರ್ಪಣೆ ಮಾಡಿ ನನ್ನ ಬೇಡಿಕೆಗಳನ್ನ, ನನ್ನ ಕಷ್ಟಗಳನ್ನ ಅಂದಾಗ ಅವರು ರಾಯರ ಪಾದಕ್ಕೆ ಸಮರ್ಪಣೆ ಮಾಡ್ತಾರೆ. ಇದು ಅಲ್ಲಿ ಇರತಕ್ಕಂತ ನಿಯಮ, ರಾಯರಿಟ್ಟಂತ ಒಂದು ರೂಲು. ಒಂದು ಪೀರಿಯಡ್ ಅಲ್ಲಿ ಇವತ್ತು ನಾನು ಬೇಕಾದಷ್ಟು ಆಸ್ತಿ ಅಂತಸ್ತು ರಾಯರು ಕೊಟ್ಟಿದ್ದಾರೆ ಅಂದ್ರೆ, ಒಂದು ಪೀರಿಯಡ್ ಅಲ್ಲಿ ನಮ್ಗೆ ತಿನ್ನ ಅನ್ನಕ್ಕೆ ಗತಿ ಇರಲಿಲ್ಲ, ಹಾಕೊಳ್ಳೋ ಬಟ್ಟೆ ಗತಿ ಇರಲಿಲ್ಲ, ಬಾಡಿಗೆ ಮನೇಲಿದ್ದೆ. ರಾಯರ ಸ್ಮರಣೆಯಿಂದನೇ ಇವತ್ತು ಎಂತ ಸ್ಥಾನ ಕೊಟ್ಟಿದ್ದಾರೆ ನಮಗೆ ಅಂದ್ರೆ ನಾನು ವರ್ಣನೆ ಮಾಡಕ್ಕಾಗಲ್ಲ ರೀ. ಐ ಹ್ಯಾವ್ ನೋ ವರ್ಡ್ಸ್, ವರ್ಣನೆ ಮಾಡಕ್ ಸಾಧ್ಯನೇ ಇಲ್ಲ. ಅಂತ ಮಹಾನುಭಾವರು ಕಲಿಯುಗದಲ್ಲಿ. ಗುರುಗಳೆಂದರೆ ಮಂತ್ರಾಲಯ ರಾಗಪ್ಪ, ದೇವರೆಂದರೆ ತಿರುಪತಿ ತಿಮ್ಮಪ್ಪ ಅಂತ ವಾಡಿಕೆ ಇದೆ. ಅಂತ ಮಹಾನುಭಾವರಾದಂಥ ರಾಯರ ಸನ್ನಿಧಾನದಲ್ಲಿ ನಿಂತು ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಯಾವ ಜನ್ಮದ ಸುಕೃತದ ಫಲವೋ ನನಗೆ ಇವಾಗ ಲಭಿಸಿತು. ರಾಯರು ಕೊಟ್ಟಂತ ಭಿಕ್ಷಾ, ರಾಯರಾಗ್ತಂತ ಭಿಕ್ಷಾ, ನಾ ತಿನ್ನೋ ಅನ್ನ, ನಾನು ಹಾಕೋ ಬಟ್ಟೆ, ನಾನಿರೋದು, ನನ್ನ ಜ್ಞಾನ, ನನ್ನ ಮಾತು ಎಲ್ಲವೂ ರಾಯರಾಕದಂತ ಭಿಕ್ಷಾ. ಅವರ ಭಿಕ್ಷದಲ್ಲಿ ನನ್ನ ಜೀವನ ನಡೀತಾ ಇದೆ. ಇದು ನಾನು ಕೋಟಿ ಸತ್ಯ. ಎಲ್ಲಿ ಬೇಕಾದ್ರೂ ನಾನು ಎಂಥ ಸರ್ಕಲ್ ಮೆಜೆಸ್ಟ್ ಎಲ್ಲಿ ಬೇಕಾದ್ರೂ ಕರೀರಿ, 1000 ಲಕ್ಷ ಜನ ಕೋಟಿ ಮಧ್ಯ ನಿಂತು ನಾನು ಸಾರ್ತೇನೆ. ಯಾಕೆಂದ್ರೆ ರಾಯರು ಕೊಟ್ಟಿದ್ದು. ರಾಯರು ಕೊಡದೆ ನಾ ದುಡ್ದಿದ್ದೀನಿ ಅಂತ ಹೇಳೋದು ತಪ್ಪಾಗತ್ತೆ. ಯಾಕೆಂದ್ರೆ ನಾ ದುಡಿಬೇಕು ಅಂದ್ರೆ ನಾನು ಒಂದು ಹೆಜ್ಜೆ ಇಟ್ರೆ ಭಗವಂತ ಇನ್ನೊಂದು ಹೆಜ್ಜೆ ಇಡಿಸ್ತಾನೆ. ರಾಯರು ಕೈ ಹಿಡಿದು ನಡೆಸ್ತಾರೆ. ಹಾಗೆ ನಾವು ಒಂದು ಹೆಜ್ಜೆ ಇಡೋದಕ್ಕೆ ಪ್ರಯತ್ನ ಮಾಡಿ ಸಂಕಲ್ಪ ಮಾಡಿದ್ರೆ ರಾಯರು ನಮ್ಮನ್ನ ಉದ್ಧಾರ ಮಾಡ್ತಾರೆ, ಕೈ ಹಿಡಿತಾರೆ, ಕಾಪಾಡ್ತಾರೆ. ರಾಯರಿಗೆಲ್ಲವೂ ಗೊತ್ತಿದೆ, ಯಾರನ್ನ ಏನ್ ಕೊಡ್ಬೇಕು, ಹೇಗ್ ಮಾಡ್ಬೇಕು, ಹೇಗ್ ನಡೆಸ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಅವ್ರನ್ನ ಯಾವ ಸ್ಥಾನದಲ್ಲಿ ಇಡಬೇಕು ಅನ್ನೋದು ರಾಯರಿಗೆ ಗೊತ್ತು. ರಾಯರ ಮಹಿಮೆ ಹೇಳ್ತಾ ಹೋದ್ರೆ ದಿನ ಅಲ್ಲ, ವರ್ಷ ಅಲ್ಲ ಸಾಲದು, ಬೇಕಾದಷ್ಟು ಮಹಿಮೆ ಇದೆ. ಒಂದು ಮಹಿಮೆ ಹೇಳಿದ್ದೀನಿ, ಇನ್ನೂ ಒಂದು ಮಹಿಮೆ ಹೇಳ್ತೀನಿ. ಕಡು ಬ್ರಾಹ್ಮಣ ಒಮ್ಮೆ ರಾಯರ ಮಠಕ್ಕೆ ಬರ್ತಾನೆ, ಮಂತ್ರಾಲಯಕ್ಕೆ. ಏನಕ್ಕೆ ಬಂದ ಅಂದ್ರೆ ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ, ಬೆಳೆದಂತ ಹೆಣ್ಣು ಮಕ್ಕಳು, ಹೆಂಡತಿಗೆ ಆ ಹೆಣ್ಣು ಮಕ್ಕಳನ್ನ ನೋಡಿ ಕಣ್ಣು ಉರಿತಾ ಇದೆ. ಯಾಕೆ ಉರಿತಾ ಇದೆ ಅಂದ್ರೆ ವಯಸ್ಸಿಗೆ ಬಂದಿದ್ದಾರೆ, ಅವರಿಗೆ ಪಾಣಿಗ್ರಹಣ, ಮದುವೆ ಮಾಡಬೇಕು, ಮದುವೆ ಮಾಡಕ್ ಹಣ ಇಲ್ಲ, ತಿನ್ನಕ್ಕೆ ಅನ್ನ ಇಲ್ಲ ಅಂದ್ರೆ ಮದುವೆಯಲ್ಲಿ ಮಾಡಕ್ ಸಾಧ್ಯ. ಆಗ ಆಕೆ ಹೇಳ್ತಾಳೆ, ಹೋಗಿ ರಾಯರ ಹತ್ರ ಏನಾದ್ರು ಬೇಡಿ ತಗೊಂಡ್ ಬಂದ್ರಿ, ಹೆಣ್ಮಕ್ಳಿಗೆ ದಾರಿ ಮಾಡೋಣ, ಮದುವೆ ಮಾಡೋಣ, ಬೆಳೆದ್ ನಿಂತಿದ್ದಾರೆ ನಮ್ಮ ಕಣ್ಮುಂದೆ ಅಂತ ಹೇಳಿ ಆ ಹೆಂಡತಿ ಹೇಳಿದಾಗ ಆತ ಸೀದಾ ಮಂತ್ರಾಲಯ ಬರ್ತಾನೆ, ರಾಯರ ಸೇವೆ ಮಾಡ್ತಾನೆ, ಹೋಗ್ತಾನೆ, ಮಲಗ್ತಾನೆ ರೂಮಲ್ಲಿ. ಆದ್ರೆ ಏನು ಸ್ವಪ್ನ ಆಗಲ್ಲ. ಅವಾಗ ಹೇಳ್ತಾನೆ, ಸ್ವಾಮಿ, 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, 4 ದಿನ ಆಯ್ತು, 5 ದಿನ ಆಯ್ತು, ಏನು ನನಗೆ ಸ್ವಪ್ನ ಆಗ್ಲಿಲ್ಲ, ನೀವೇನು ಸೂಚನೆ ಕೊಟ್ಟಿಲ್ಲ. ಇನ್ನು ನಾನು ವಾಪಸ್ ಊರಿಗೆ ಹೋದ್ರೆ ನನ್ನ ಹೆಂಡತಿ ಬಿಡಲ್ಲ, ಬೆಳೆದ ಹೆಣ್ಮಕ್ಳನ್ನ ನನ್ನ ಕಣ್ಣಲ್ಲಿ ನೋಡಕ್ ಆಗೋದಿಲ್ಲ, ನಾನಿನ್ನ ತುಂಗಭದ್ರಾ ನದಿಗೆ ಹಾರ್ಬಿಡ್ತೀನಿ, ನಾನು ವಾಪಸ್ ಊರಿಗೆ ಹೋಗಲ್ಲ ತಂದೆ ಅಂತೇಳಿ ರಾತ್ರಿ ಮಲ್ಕೊಂತಾನೆ. ಲಾಸ್ಟ್ ಮೂಮೆಂಟಲ್ಲಿ ರಾಯರು ಅವರಿಗೆ ಸ್ವಪ್ನ ಆಗತ್ತೆ. ಏನಂತ, ಬೆಳಗ್ಗೆ ಎದ್ದಿದ ತಕ್ಷಣ ನೀನು ಮಠಕ್ಕೆ ಬಾ, ಬಾಗ್ಲಕ್ಕೆ ತೆಗ್ದಿದ ತಕ್ಷಣ ನಿನಗೇನು ಕಾಣುತ್ತೋ ಅದು ನಿನ್ನ ವಸ್ತು, ನೀ ತಗೋ, ನಾನು ಹೇಳಿದ್ದೀನಿ ಅಂತೇಳಿ. ಎಲ್ರಿಗೂ ಇದು ಹೇಳು, ನಾನು ಹೇಳಿದ್ದೀನಿ, ನೀ ತಗೋ ಅಂತ. ಬಹಳ ಖುಷಿ ಆಗತ್ತೆ. ಸ್ನಾನ ಆಯಿತು, ಒಂದು ಸಂಧ್ಯಾ ವಂದನೆ ಆಚಮನ ಎಲ್ಲ ಮುಗಿಸ್ಕೊಂಡು ಬೇಗ ಬಂದು ದ್ವಾರ ಪಾಲಕರು ಬಾಗಿಲು ತೆಗಿಯೋಷ್ಟರಲ್ಲಿ ಹೇಳ್ದ, ನಾ ಬಾಗಿಲು ತೆಗ್ದಿದ ತಕ್ಷಣ ಏನು ಕಾಣುತ್ತೋ ಅದು ನನಗೆ ಸಂಬಂಧಪಟ್ಟಿದ್ದು. ರಾಯರು ನನಗೆ ಸ್ವಪ್ನದಲ್ಲಿ ಹೇಳಿದ್ದಾರೆ, ನಾನು ಅದನ್ನ ತಗೊಂಡು ಹೋಗ್ತೀನಿ, ನೀವು ನನಗೆ ಅಡ್ಡಿ ಮಾಡಬಾರ್ದು, ಅದು ನನ್ನ ವಸ್ತು, ರಾಯರು ಹೇಳಿದ್ದಾರೆ, ಅಪ್ಪಣೆ ಆಗಿದೆ ನನಗೆ ರಾಯರಿಂದ ಅಂತೇಳಿ. ಆಯ್ತಪ್ಪ, ಏನು ಕಾಣುತ್ತೋ ನೀತೋ. ಊರಿನ ಜನ, ಪುರ ಜನ ಎಲ್ಲ ಸೇರಿರ್ತಾರೆ, ಬಾಗಿಲನ್ನ ತೆಗಿತಾರೆ. ಅವನ ಮನಸ್ಸಲ್ಲಿ ಏನು ಅನ್ಕೊಂಡಿರ್ತಾನೆ, ಬಂಗಾರ ತಟ್ಟೆ ಇಟ್ಟಿರ್ತಾರೆ, ಇಲ್ಲ ಒಂದು ಕೊಪ್ಪರಿಗೆ ತುಂಬ ಹಣ ಇಟ್ಟಿರ್ತಾರೆ, ಇಲ್ಲ ಬೆಳ್ಳಿ ಕೊಡ ಇಟ್ಟಿರ್ತಾರೆ, ಇಲ್ಲ ಬಂಗಾರದ ನಾಣ್ಯಗಳನ್ನ ತುಂಬಿಟ್ಟಿರ್ತಾರೆ ಅಂತ ಅವನು ಅನ್ಕೊಂತಾ ಇರ್ತಾನೆ. ಆ ರೀತಿ ಗೆಸ್ ಮಾಡ್ಕೊಂಡು ಮನಸ್ಸಲ್ಲಿ ನಿಂತಿರ್ತಾನೆ. ಬಾಗಿಲು ತೆಗೆದ ತಕ್ಷಣ ಒಂದು ಸರ್ಪ ಏನು ಕಾಣುತ್ತೆ, ಸರ್ಪ ಎಡೆ ಎತ್ಕೊಂಡು ಹಾಡ್ತಾ ಇರುತ್ತೆ. ಇವನಿಗೆ ಭಯ ಆಗತ್ತೆ, ಏನಪ್ಪ ರಾಯರ್ ನನಗೆ ಮೋಸ ಮಾಡಿಬಿಟ್ರು, ನಾನೇನೋ ರಾಯರ್ ಪ್ರಾರ್ಥನೆ ಮಾಡಿದ್ರೆ ಸ್ವಪ್ನದಲ್ಲಿ ಬಂದು ಏನು ಕಾಣುತ್ತೋ ತಗೋ ಅಂದರೆ ಸರ್ಪ ಇಟ್ಟಿದ್ದಾರೆ, ಸರ್ಪ ಹಿಡಿಯೋಕೆ ಹೋದ್ರೆ ನನ್ನ ಬಿಡತ್ತಾ, ಕಚ್ಚಿ ನನ್ನನ್ನು ಸಾಯಿಸತ್ತೆ, ಈ ರೀತಿ ಸಾಯೋದೇ ಒಳ್ಳೆಯದು ಬಿಡು, ಇಲ್ಲಾಂದ್ರೆ ತುಂಗಭದ್ರಾ ನದಿಗೆ ಹಾರ್ಬಿಡೋಣ ಅನ್ಕೊಂಡಿದ್ದೆ, ರಾಯರ್ ಮಾಡಿದ್ ನೋಡು ಎಂತ ಕೆಲಸ ಮಾಡ್ಬಿಟ್ರು, ನನಗೆ ಸರ್ಪ ತೋರಿಸ್ತಿದಾರಲ್ಲ ಅಂತೇಳಿ ಹಿಡಿಯೋದಿಕ್ಕೆ ಹೋಗಲ್ಲ. ಜನ ಎಲ್ಲ ಹೇಳ್ತಾರೆ, ಹೋಗು
ನಿನಗೇನು ಕಾಣುತ್ತೋ ಅದು ತಗೋ ಅಂತ ಹೇಳಿದಾರಲ್ಲ, ಹೋಗಿಡಿ ಆ ಸರ್ಪನ ಅಂತ ಹೇಳಿದಾಗ ಅವನು ಮುಟ್ಟಕ್ಕೆ ಭಯ ಪಡ್ತಾನೆ, ಹೋಗಲ್ಲ, ಆ ಸರ್ಪನ ಹಿಡಿಯೋದಿಲ್ಲ. ಆಗ ಜನ ಎಲ್ಲ ಹೇಳ್ತಾರೆ ಹೋಗು ಹೋಗು ಅಂತ, ಇವನು ಹೋಗೋದೇ ಇಲ್ಲ. ಡ್ಯೂಯಲ್ ಮೈಂಡ್ ಬಂತವನಿಗೆ. ಯಾಕೆಂದ್ರೆ ರಾಯರ ಮೇಲೆ ನಂಬಿಕೆ ಇಲ್ಲ. ಯಾವತ್ತು ರಾಯರ ಮೇಲೆ ಎಷ್ಟು ಸಂಪೂರ್ಣವಾಗಿ ನಂಬಿ ಅನ್ಯತಾ ಶರಣಂ ನಾಸಿ ತ್ವಮೇವ ಶರಣಂ ಮಮ ರಕ್ಷ ರಕ್ಷ ಜನಾರ್ದನ ಅಂತ ನಾವು ಹೇಳಿ ಶರಣಾಗತರಾಗ್ತೇವೋ ಆವಾಗಲೇ ಕೈ ಹಿಡಿಯೋದು. ಮಹಾಭಾರತದಲ್ಲಿ ದ್ರೌಪದಾದೇವಿ ಒಂದು ಕೈ ಮೇಲೆ ಎತ್ತಿದ್ಲು, ಕೃಷ್ಣ ಬರಲಿಲ್ಲ. ಹಿಂಗೆ ಇಟ್ಕೊಂಡ್ಲು ಕೈನ, ದೇಹಾಭಿಮಾನ ಬಂತು, ಕೃಷ್ಣ ಬರಲಿಲ್ಲ. ಎರಡು ಕೈ ಮೇಲೆತ್ತಿದ್ಲು, ಇಡೀ ಸಭೆ ನೋಡಿದ್ಲು, ಯಾರಿಂದ ರಕ್ಷಣೆ ಇಲ್ಲ, ಕೃಷ್ಣನಿಂದನೇ ರಕ್ಷಣೆ ಅಂತ ಕೃಷ್ಣ ಅಂತ ಹೇಳಿ ಸ್ಮರಣೆ ಮಾಡಿದ್ಲು. ತಕ್ಷಣ ಅಕ್ಷಯ ವಸ್ತ್ರ ಕೊಟ್ಟ ಪರಮಾತ್ಮ. ಹಾಗೆ ಡ್ಯೂಯಲ್ ಮೈಂಡ್ ಇಟ್ಟ, ಸರ್ಪನ ಹಿಡಿಲಿಲ್ಲ. ಆಡಿ ಹಾಡಿ ಕೊನೆಗೆ ಸರ್ಪ ಏನಾಯ್ತು, ಒಂದು ಹೋಲಿತ್ತು, ರಂಧ್ರ, ಆ ತೂತಲ್ಲಿ ಹೋಗ್ತಾ ಇದೆ. ಅವಾಗ ಎಲ್ಲರೂ ಹೇಳ್ತಾರೆ, ನೀನು ಇವಾಗ್ಲಾದ್ರೂ ಹೋಗಿಡಿ, ನೋಡು ನೀನು ಬಿಟ್ಬಿಟ್ಟೆಲ್ಲ ಹೊಟ್ಟೋಗ್ತಾ ಇದೆ ಅಂದಾಗ ಲಾಸ್ಟಲ್ಲಿ ಹೋಗ್ತಾನೆ, ಅದ್ರ ಬಾಲ ಹಿಡಿತಾನೆ. ಬಾಲ ಒಂದಿಷ್ಟುದ್ದ, 3-4 ಇಂಚಷ್ಟು ಬಾಲ ಸಿಗುತ್ತೆ. ಬಾಲನ ಹಿಡಿತಾನೆ. ಹಿಡಿದಿದ ತಕ್ಷಣ ಬಾಲ ಕಟ್ಟಾಗುತ್ತೆ, ಸರ್ಪ ಒಳಗಡೆ ಹೋಗುತ್ತೆ. ಅವಾಗ ಕೈ ಹಿಡಿದು ನೋಡ್ತಾನೆ, ಆ ಬಾಲ ಬಂಗಾರ ಆಗಿರುತ್ತೆ. ನೋಡ್ರಿ ರಾಯರು ಯಾವ ರೀತಿ ಕಾಪಾಡ್ತಾರೆ ಅನ್ನೋದನ್ನ ನಮಗೆ ಗೊತ್ತಿಲ್ಲ, ನಾವು ಅವ್ರನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ನಾವು ಅಜ್ಞಾನಿಗಳು. ಯಾವ ರೂಪದಲ್ಲಿ, ಯಾವ ರೀತಿಯಲ್ಲಿ, ಯಾವ ವೇಷದಲ್ಲಿ, ಯಾವ ರೀತಿ ಅವರು ದರ್ಶನ ಕೊಡ್ತಾರೆ, ಯಾವ ರೀತಿ ನಮ್ಮನ್ನು ಉದ್ಧಾರ ಮಾಡ್ತಾರೆ, ಯಾವ ರೀತಿ ಅನುಗ್ರಹ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಇದು ರಾಯರಿಗೆ ಮಾತ್ರ ಗೊತ್ತು. ರಾಯರಿಗೆ ಮಾತ್ರ ಗೊತ್ತು, ಭಗವಂತನಿಗೆ ಮಾತ್ರ ಗೊತ್ತು. ಅಂಥ ಮಹಾನುಭಾವರು ಕಲಿಯುಗದಲ್ಲಿ ಅವತಾರ ಮಾಡಿ ಮಹಾನುಭಾವರು ಪೂರ್ವದಲ್ಲಿ ಅವರು ಬಹಳ ಕಷ್ಟಪಟ್ಟಿದ್ದಾರೆ. ರಾಯರು ಹಾಕೊಳ್ಳೋ ಬಟ್ಟೆಯಿಂದ ಒಂದು ತುತ್ತು ಊಟಕ್ಕೂ ಮಗು ಲಕ್ಷ್ಮೀನಾರಾಯಣನ ಮಗು, ಲಕ್ಷ್ಮೀನಾರಾಯಣ ಅಂತ ಹೆಸರು ಮಗು, ಆ ಮಗು ಹಾಲಿಗೂ ಬಹಳ ಕಷ್ಟಪಟ್ಟಿದೆ. ಆದರೆ ಎಲ್ಲೂ ಕಷ್ಟ ಹೇಳಲಿಲ್ಲ, ಯಾರ ಹತ್ರ ಬೇಡಲಿಲ್ಲ ರಾಯರು. ಆದರೆ ಕೋಟಿ 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 ಜನ ಇವತ್ತು ರಾಯರ ಹೆಸರೇಳಿ ಊಟ ಮಾಡ್ತಿದ್ದಾರೆ, ರಾಯರ ಹೆಸರೇಳಿ ಬಟ್ಟೆ ಹಾಕೊಂತ ಇದ್ದಾರೆ, ರಾಯರ ಹೆಸರೇಳಿ ಕೆಲ್ಸದಲ್ಲಿದ್ದಾರೆ. ರಾಯರು ನಮ್ಗೆ ಅನುಗ್ರಹ ಮಾಡಿದಾರಪ್ಪ, ರಾಯರು ಕೊಟ್ಟಿದ್ದು ದೇಶದ ಮೂಲೆ ಮೂಲೆ, ಇಲ್ಲೇ ಒಂದೇ ಅಲ್ಲ ಹೊರದೇಶದಲ್ಲೂ ರಾಯರನ್ನ ಸ್ಮರಣೆ ಮಾಡುವಂಥ ಭಕ್ತರು ಕೋಟ್ಯಾಂತರ ಜನ ಇದ್ದಾರೆ. ಯಾಕೆ ಅವ್ರನ್ನೆಲ್ಲ ಉದ್ಧಾರ ಮಾಡಿದ್ದಾರೆ ರಾಯರು. ಒಬ್ಬ ಸೈನಿಕ ಯುದ್ಧಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ ರಾಯರ ಫೋಟೋ ಇಟ್ಟು, ನಾನು ನಿನ್ನನ್ನು ನಂಬಿ ಹೋಗ್ತಾ ಇದ್ದೀನಿ, ನನ್ನನ್ನು ರಕ್ಷಣೆ ಮಾಡೋ ಭಾರ ನಿಂದು ಅಂತ ಹೇಳಿ ಹೋಗ್ತಾನೆ. ಅಂದರೆ ಇನ್ನು ಯಾವ ಮಟ್ಟದಲ್ಲಿ ಅವನ ದೀಕ್ಷೆ ಇತ್ತು, ಯಾವ ಮಟ್ಟದಲ್ಲಿ ರಾಯರನ್ನು ಅವನ ಆರಾಧನೆ ಮಾಡ್ತಾ ಇದ್ದ ಅನ್ನೋದು ನಮಗಿಲ್ಲಿ ಗೊತ್ತಾಗತ್ತೆ. ಎಲ್ಲರೂ ಸಹ ರಾಯರನ್ನು ಎಷ್ಟು ನಂಬುತ್ತೀರಾ, ರಾಯರಲ್ಲಿ ಎಷ್ಟು ಭಕ್ತಿ ಮಾಡ್ತೀರಾ. ರಾಯರೇನು ಕೇಳಲ್ಲ, ಏನು ಬೇಕಾಗಿಲ್ಲ, ನಾವು ಕೇಳ್ಕೋಬೇಕು. ನಮಗೆ ಬೇಕ್ರಿ ರಾಯರು, ರಾಯರಿಗೆ ನಾವ್ಯಾರು ಬೇಕಾಗಿಲ್ಲ, ನಮಗೆ ಬೇಕು, ನಾವು ಹೋಗ್ಬೇಕು ರಾಯರ ಪಾದದ ಹತ್ರ. ಹಾಗೆ ಎಷ್ಟು ರಾಯರನ್ನ ಸ್ಮರಣೆ ಮಾಡ್ತೀರಾ ಅಷ್ಟು ಉದ್ಧಾರ ಆಗ್ತೀರಾ. ಮಕ್ಕಳು ಉದ್ಧಾರ ಆಗ್ತಾರೆ, ವಂಶ ಉದ್ಧಾರ ಆಗತ್ತೆ. ಬರೀ ವಂಶ ಅಲ್ಲ, ಹೋಗಂತ ಪಿತೃಗಳಿಗೆಲ್ಲ ಸದ್ಗತಿ ಆಗತ್ತೆ ರಾಯರ ಸ್ಮರಣೆಯಿಂದ. ಅಷ್ಟು ಸುಲಭ ಅಲ್ಲ, ರಾಯರ ಸ್ಮರಣೆ ಅಷ್ಟು ಈಸಿ ಅಲ್ಲ. ಎಲ್ಲರ ಬಾಯಲ್ಲೂ ರಾಯರನ್ನ ಸ್ಮರಣೆ ಮಾಡುವಂಥ ಭಾಗ್ಯನ ಎಲ್ರಿಗೂ ಲಭಿಸಲ್ಲ, ಎಲ್ರಿಗೂ ಸಿಗೋದಿಲ್ಲ. ಸಿಕ್ಕಿದಾಗ ಬಿಡಬಾರ್ದು. ಈಗ ರಾಯರು ಸಿಕ್ಕಿದ್ದಾರೆ, ಅವ್ರ ಪಾದ ಗಟ್ಟಿಯಾಗಿದ್ದು ಅವರನ್ನ ಸ್ಮರಣೆ ಮಾಡ್ತಾ ನಾವೆಲ್ಲ ಉದ್ಧಾರ ಆಗೋಣ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ನಮಸ್ತೆ, ಕೃಷ್ಣಾರ್ಪಣಮಸ್ತು. ನಿಜ ಹೇಳ್ತೀನಿ, ನಾನು ಇಷ್ಟು ಪ್ರಿಪೇರ್ ಆಗಿರ್ಲಿಲ್ಲ ವಿಡಿಯೋಗೆ. ಇಷ್ಟು ಮಾತಾಡ್ಬೇಕು ಅಂತಾನು ನಾನು ಪ್ರಿಪೇರ್ ಆಗಿರ್ಲಿಲ್ಲ. ರಾಯರು ನಿಮ್ಮನ್ನ ಕಳ್ಸಿಕೊಟ್ರು ನನ್ನ ವಿಡಿಯೋದಲ್ಲಿ ಮಾತಾಡೋಕ್ಕೋಸ್ಕರ. ನಾನು ಈ ಕ್ಲಿಪ್ ನ ಸಪರೇಟ್ ಆಗಿ ತೆಗೆದು ಒಂದು ಎಪಿಸೋಡ್ ಮಾಡಿ ಹಾಕ್ತೀನಿ ನಿಮ್ ವಿಡಿಯೋನ. ನಿಮ್ ವಿಡಿಯೋ ಎಲ್ರು ನೋಡ್ಲಿ, ಎಲ್ರಿಗೂ ನಿಮ್ಮ ರಾಯರ ಮಹಿಮೆ ಏನಂತ ನಿಮ್ ಬಾಯಿಂದ ತಿಳ್ಕೊಳ್ಳಿ ಅಂತ ನಾನು ಇಷ್ಟಪಡ್ತೀನಿ. ಬೇಕಾದಷ್ಟಿದೆ ಮಹಿಮೆ, ತುಂಬಾ ಇದೆ, ಹೇಳೋಕ್ ತುಂಬಾ ಇದೆ. ಒಂದಿನ ಸಾಲಲ್ಲ ಅದನ್ನ ಹೇಳೋಕೆ. ಹೌದೌದು, ತುಂಬಾ ವಿಡಿಯೋ ತುಂಬಾ ಲೆಂತ್ ಆಯ್ತು. ನಿಮ್ಮಿಂದ ನನಗೆ ತುಂಬಾ ಉಪಕಾರ ಆಯ್ತು. ತುಂಬಾ ಧನ್ಯವಾದಗಳು. ಭಕ್ತಿ ಎಂಬುದು ಕೇವಲ ದೇವಸ್ಥಾನಕ್ಕೆ ಹೋಗುವುದಲ್ಲ, ಇಂತಹ ಅನುಭವಗಳನ್ನು ಕೇಳಿ ನಿಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳುವುದಾಗಿದೆ. ಈ ಅಮೂಲ್ಯ ಮಾತುಗಳು ನಿಮ್ಮ ಹೃದಯವನ್ನು ಮುಟ್ಟಿರಲಿ. ಜೈ ಶ್ರೀ ರಾಘವೇಂದ್ರ. ಕಾಮಧೇನವೇ ಮಹತ್ವೇ